ಹಲೋ ಚಾಂಪಿಯನ್ಸ್, ಹೆಂಗದರಿ ಸ್ನೇಹಿತರೆ? ಭಾಳ ದಿವಸ ಆತು ಭೇಟಿಯಾಗಿಲ್ಲ. ಅಪ್ಪಿ ಇಲ್ಲೇ ಇದೀನಿ, ಧಾರವಾಡದಾಗ ಅದೀನಿ. ಸೊ ನಿಮಗೊಂದು ಸುದ್ದಿ ತಲುಪಿಸೋದೈತಪ್ಪೆ. ಆನ್ಲೈನ್ ಮೂಲಕ ಪ್ರತಿದಿನ ಪ್ರತಿ ಕ್ಷಣ ನಿಮ್ಮನ್ನು ಭೇಟಿಯಾಗೋನು ಅಂತ ಅನ್ಕೊಂಡು ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ವಿಶೇಷವಾದ ತಯಾರಿ ಮಾಡಿಸೋಣ ಅಂತ ಅನ್ಕೊಂಡ ಈ ಸಾಯಿ ಅಕಾಡೆಮಿ ಧಾರವಾಡ ಅಂತ ಹೇಳಿ ಆನ್ಲೈನ್ ಮೂಲಕ ಕೋಚಿಂಗ್ ಕ್ಲಾಸಸ್ಸನ್ನು ಶುರು ಮಾಡಿ. ಇದ್ರ ಬಗ್ಗೆ ಹೆಚ್ಚು ಮಾತಾಡೋದಕ್ಕಿಂತ ಈಗ ಸದ್ಯ ನಿಮ್ಮ ತಯಾರಿ ಬಗ್ಗೆ ಮಾತಾಡ್ಕೊ. ಅಪ್ಪಿ ರೈಲ್ವೆ ಎಕ್ಸಾಮಿಗೆ ಎಲ್ಲರೂ ಅರ್ಜಿ ಹಾಕಿರಿ, ಭಾಳ ಸಂತೋಷ. 32,000ಕ್ಕಿಂತ ಹೆಚ್ಚು ಹುದ್ದೆ ಕನ್ಫರ್ಮ್ ಆಗ್ಯಾವ. ನಮ್ಮೆಲ್ಲರ ನಿರೀಕ್ಷೆ ದೇವ್ರ ದಯದಿಂದ ಇನ್ನೊಂದು ಸ್ವಲ್ಪ ಪೋಸ್ಟ್ ಹೆಚ್ಚಾಕವ ಅನ್ನೋ ನಿರೀಕ್ಷೆ ಐತಿ. ಕಾಯಕತ್ತೀವಿ ನಾವು. 5 ಅಂಕಿ ಬ್ಯಾಡ್ರಿ, ನಮಗೆ 6 ಅಂಕಿ ಇರಲಿ. 1,00,000 ಪೋಸ್ಟ್ ಖಾಲಿ ಹೆಚ್ಚದವ, ಅಷ್ಟರ ಕಾಲ್ಫಾರ್ಮ್ ಆಗಲಿ ಅಂಥೇಳಿ ಕಾಯಕತ್ತೀವಿ. ಇನ್ನು ನಾವೆಲ್ಲರೂ ಒಂದು ವಿಷಯದೊಳಗೆ ಏನು ಬದಲಾವಣೆ ಮಾಡ್ಕೊಳ್ಬೇಕಾಗೈತಿ ಅಂತಂದ್ರೆ, ಲಕ್ಷ ಕೊಡ್ರಪ್ಪ ಇಲ್ಲೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ದ ಪ್ಯಾಟರ್ನ್ ಏನೈತಲ್ಲಪ್ಪೆ, ಆ ಪ್ಯಾಟರ್ನಿಗೆ ತಕ್ಕಂಗೆ ಪ್ರಿಪೇರ್ ಆಗವಲ್ಲ ನಾವು. ಈಗ ಉದಾಹರಣೆಗೆ ರೈಲ್ವೇಸ್ ಪರೀಕ್ಷೆ, RRB ಗ್ರೂಪ್ ಡಿ. ಸರ್ ನಮಗೆ ಅಟ್ಟು ಸಿಲೆಬಸ್ ಗೊತ್ತೈತೆ ಸರ, ನೀವು ಸುಮ್ಮ ಪ್ರಶ್ನೆ ಬಿಡಿಸ್ಬಿಡ್ರಿ. ಈಗ ಒಂದು ಪ್ರಶ್ನೆ ತಗೋತಾನಪ್ಪಿ ನಾನು. ಯಾವುದು? ಭಿನ್ನ ರಾಶಿ, ಫ್ರಾಕ್ಷನ್ಸ್. ಭಿನ್ನ ರಾಶಿ ಅಂದ್ರೆ ಎಲ್ಲರಿಗೂ ಗೊತ್ತೈತಿ ಅನ್ಕೊಂಡು ನಾನು. ಭಿನ್ನ ರಾಶಿ ಒಳಗೆ P/Q ರೂಪದೊಳಗೆ ಸಂಖ್ಯೆ ಬರೆದಿರ್ತಾರ. ಪಿಗೆ ಅಂಶ ಅಂತೀವಿ, ಕ್ಯೂಗೆ ಛೇದ ಅಂತೀವಿ. ಎರಡನ್ನ ಪ್ರತ್ಯೇಕಿಸುವ ಒಂದು ರೇಖೆ ವಿಭಾಜಕ ಅಥವಾ ಡಿವೈಡರ್ ಇರ್ತತೆ. ಇದ್ರೊಳಗೆ ಪೂರ್ಣಾಂಕಗಳನ್ನು ಬರೆದಿರ್ತೀವಿ. ಅಂಶದಾಗ ಒಂದು ಪೂರ್ಣಾಂಕ, ಛೇದದಾಗ ಒಂದು ಪೂರ್ಣಾಂಕ. ಆದ್ರೆ ಅಂಶದಾಗನು ಮತ್ತೊಂದು ಭಿನ್ನರಾಶಿ ಬರಿಬೋದು, ಛೇದದಾಗೂ ಭಿನ್ನರಾಶಿ ಸರ್ ಇದಷ್ಟು ಗೊತ್ತೈತೆ ನಮಗೆ. ಅಪ್ಪಿ ನಿಮಗೇನು ಗೊತ್ತೈತಲ್ಲ, ನಿಮಗೆ ಏನೇನು ಗೊತ್ತೈತಿ ಅನ್ನೋದು ಕ್ವಶನ್ ಪೇಪರ್ ಸೆಟರ್ಗೂ ಗೊತ್ತೈತಿ. ಅವ್ರು ಏನು ಹುಡುಕಾಡ್ತಾರ, ನಾವು ನಿಮಗೆ ಹೇಳ್ಬೇಕಾರೆ ಎಲ್ಲರ ಕೊರತೆ ಉಂಟು ಮಾಡಿದ್ರ, ನೀವು ಪ್ರಿಪೇರ್ ಆಗ್ಬೇಕಾರೆ ಯಾವ್ದಾರ 1-2 ಸಾಲ ಬಿಟ್ಟಿದ್ರ, ನೆಗ್ಲೆಕ್ಟ್ ಮಾಡಿದ್ರ, ನಮ್ಮನ್ನು ಫಿಲ್ಟರ್ ಮಾಡಕ್ಕೆ ಕ್ವಶನ್ ರೆಡಿ ಮಾಡ್ತಾರ ಅವರು. ಈಗ ಉದಾಹರಣೆಗೆ ನಿಮಗೆ ಗೊತ್ತಿರುವಂಥ ಒಂದು ಫಾರ್ಮುಲಾ ಬರೀತೀನಿ ಇಲ್ಲೇ, ಲಕ್ಷ ಕೊಡ್ರಿ. A+B/C ಅನ್ನ ಭಿನ್ನರಾಶಿ ಭಾಷೆ ಒಳಗೆ A/C ಪ್ಲಸ್ ಚಿಹ್ನೆ ಐತಿ B ಹೋಲ್ ಡಿವೈಡೆಡ್ ಬೈ C. ಅಥವಾ ಪ್ಲಸ್ ಬದಲಿಗೆ ಮೈನಸ್ ಚಿಹ್ನೆ ಏನಾರು ಇತ್ತಂದ್ರೆ A×C AC, ಮೈನಸ್ ಚಿಹ್ನೆಗೆ -3 B ಐತಿ, ಓವರಾಲ್ ಆಗಿ ಡಿವೈಡೆಡ್ ಬೈ C. ಸರ ಇದಷ್ಟು ನಮಗೆ ಗೊತ್ತತ್ರಿ, ನೀವು ಮುಂದಿನ ಕತಿ ಹೇಳವಲ್ರಿ, ಅನಾವಶ್ಯಕ ಕತಿ ಜಗ್ಗಾಡತ್ರಿ. ಅಪ್ಪ ಈಗ ಈ ರೂಲ್ ಮೇಲೆ ಕ್ವಶನ್ ಹೆಂಗೆ ಕೇಳ್ಯಾರ? ಸರಿ, ನಮ್ಮೆಲ್ಲರಿಗೂ ಸಿರೀಸ್, ಸರಣಿ ಅದ್ರ ಅಥವಾ ವಿನ್ಯಾಸ ಅಥವಾ ಅರಿಥಮೆಟಿಕ್ ಪ್ರೋಗ್ರೆಷನ್, ನಮ್ಮೆಲ್ಲರ ಆಲೋಚನೆ ಏನೈತೆ ಹೇಳ್ರಪ್ಪ? ಸಿರೀಸ್ ಅಂದ್ರೆ 2, 4, 6, 8 ಮುಂದಿನ ಸಂಖ್ಯೆ ಯಾವುದು? ಹೌದ್ರ? 5, 15, 25, 35 ಮುಂದಿನ ಸಂಖ್ಯೆ ಯಾವುದು? ಇಲ್ಲ ಸರ್ ವರ್ಗ ಸಂಖ್ಯೆ ಕೊಡ್ತಾರೆ, ಘನ ಸಂಖ್ಯೆ ಕೊಡ್ತಾರೆ. ಒಂದ್ಸಲ ಈ ಕ್ವಶನ್ ನೋಡ್ರಪ್ಪ. ಕ್ವಶನ್ ಅಂತೂ ನಂದಲ್ರ, ಎಕ್ಸಾಮಿಗೆ ಕೇಳಿದ್ದು, ಅವರೇ ಕೊಟ್ಟಂಥ ಚಾಯ್ಸ್ಗಳು ಅದಾವ. ಸರ್ ಇದನ್ನ ಬಿಡಿಸೋದು ಹೆಂಗೆ ತಗೊಂಡ್ರೆ 1 - 1/x+1, 1 - 1/x+2, 1 - 1/x+3, ಹಿಂಗೆ 1 - 1/2x ತನ ಬರ್ಕೋಬೇಕತ್ರಿ. ಲಕ್ಷ ಕೊಡ್ರೆ 1 - 1/x+1, x+2, x+3 ಹೌದ್ರಾ? x+1, 1 - 1/x+2, 1 - 1/x+3 ಹಿಂಗೆ ಬರ್ಕೋತ ಹೋಗ್ಬೇಕು. ಎಲ್ಲಿ ತನ ಇನ್ಫೈನೈಟ್ ಟೈಮ್ಸ್ ಅಲ್ಲಪ್ಪಿ, ಅದ್ರ ಬದಲಿಗೆ 1 - 1/2x ವರೆಗೆ, 1 - 1/2x ವರೆಗೆ. ಸರಿ, ಇದನ್ನು ಸಂಕ್ಷೇಪಿಸೋದು ಹೆಂಗೆ? ಈಗ ತಾನೇ ಒಂದು ಫಾರ್ಮುಲಾ ಬರ್ದಿದ್ದು ನನಗೆ. ಫಾರ್ಮುಲಾ ಏನಿತ್ತು ನೋಡ್ರಿ, A-B/C ಅಂದ್ರೆ AC - B ಹೋಲ್ ಡಿವೈಡೆಡ್ ಬೈ C. ಇಷ್ಟು ಫಾರ್ಮುಲಾ ಈಗ ತಾನೇ ಬರ್ದಿದ್ವಿ ಇಲ್ಲಿ, ನೆನಪೈತ್ರೆ? ಸರಿ, ಹಂಗಾರ ಈ ವಿಷಯವನ್ನು ಗಮನದೊಳಗೆ ಇಟ್ಕೊಂಡ 1 × x+1 ಯಾವುದೇ ಸಂಖ್ಯೆನ ಒಂದರಲ್ಲೇ ಗುಣಿಸಿದ್ರೆ ಬೆಲೆ ಅಷ್ಟೇ ಉಳಿತೈತಲ್ರಿ. -1 ಹೋಲ್ ಡಿವೈಡೆಡ್ ಬೈ x+1. ದೆನ್ ಮಜಾ ನೋಡ್ರಾಪ,
x plus 2 into 1 is x plus 2 minus 1 divided by x plus 2. ಹಂಗ x plus 3 into 1 x plus 3 minus 1 divided by x plus 3. ಹಿಂಗ ಆ ಸರಣಿ ಒಳಗೆ ಕೊಟ್ಟಂತ ಎಲ್ಲಾ ಭಿನ್ನರಾಶಿಗಳ ಸಂಕ್ಷಿಪ್ತ ರೂಪವನ್ನು ಬರೆದದ್ದಾತಂದ್ರ 2x ಇಂಟು 1 2x ಮೈನಸ್ 1 ಅಪಾನ್ 2x. ಇಷ್ಟು ಮಾಹಿತಿ ಕ್ಲಿಯರ್ ಆಯ್ತಾಪ? ಇದರ ಬಗ್ಗೆ ಯಾರಿಗೂ ಡೌಟ್ ಇಲ್ಲ ಅನ್ಕೋತೀನಿ ನಾನು. ಈಗ ಸಂಕ್ಷೇಪಿಸುವಿಕೆ ಹೆಂಗರ ಐತಿ ಲಕ್ಷ ಕೊಡ್ರಪ್ಪ ಒಂದು ಸ್ವಲ್ಪ ಇಲ್ಲಿ ಲಿಸನ್ ಟು ಮೀ. ನಾವೆಲ್ಲ ಸಿರೀಸ್ ಅಂದ್ರೆ ಬ್ಯಾರೆನ ಅನ್ಕೊಂಡಿವೆ, ಆದ್ರೆ ಅದು ಬ್ಯಾರೆನೇ ಐತಿ. ಉತ್ತರ ಕರ್ನಾಟಕದ ಭಾಷೆ ಒಳಗೆ ಯಾವುದೋ ಸಾಂಗ್ ಐತೆ ನೋಡ್ರಿ, ಹೌದಾ? ಈ ಲಕ್ಷ ಕೊಡ್ರಿ. ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ರ, ಹಂಗಾರೆ ಎಕ್ಸ್ ಅಷ್ಟ ಉಳಿತೈತ್ರಿ. ಛೇದ್ದಾಗ ಎಕ್ಸ್ ಪ್ಲಸ್ 1. ಹಂಗ 2ರಾಗ ಒಂದು ಕಡಿಮೆ ಮಾಡ್ರ 1 ಉಳಿತತ್ರ ಎಕ್ಸ್ ಪ್ಲಸ್ 2. ಈ ಮಾದರಿ ಮುಂದುವರಿಸೆ 3ರಾಗ ಒಂದು ಕಡಿಮೆ ಮಾಡಿದ್ರ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3. ಹಿಂಗ ನಿರಂತರವಾಗ 2x ಮೈನಸ್ 1 ಅಪಾನ್ 2x. ಯಾಕಂದ್ರೆ ಎಕ್ಸ್ ಅನ್ನೋದು ಅದು ಬೀಜ ಪದ ರೀ, 1 ಅನ್ನೋದು ಸಂಖ್ಯೆ ರೀ. ಎರಡೂ ಪರಸ್ಪರ ವಿಜಾತಿವಿದ್ರ, ಇಫ್ ದೇ ಆರ್ ಅನ್ಲೈಕ್ ಟರ್ಮ್ಸ್ ವಿ ಕ್ಯಾನ್ ನೈದರ್ ಆ್ಯಡ್ ನಾರ್ ಸಬ್ಟ್ರಾಕ್ಟ್ ದಮ್ ಇನ್ ಕೇಸ್ ಆಫ್ ಅಲ್ಜಿಬ್ರಾ. ಅಂದ್ರೆ ಈಗ ಮುಂದೆ ಸಂಕ್ಷೇಪಿಸೋದು ಹೆಂಗ? ಈ ಸಲ ನೋಡ್ರಿ, ಇಲ್ಲಿ ಎಕ್ಸ್ ಪ್ಲಸ್ 1 ಅಲ್ಲಿ ಎಕ್ಸ್ ಪ್ಲಸ್ 1 ಒಂದು ಅಂಶದಾಗ ಇನ್ನೊಂದು ಛೇದ್ದಾಗ ಅಂದ್ರೆ ಕ್ಯಾನ್ಸಲ್ ಆಕತ್ತಲ್ರಿ. ಇದು ಒಂದೇ ಅಲ್ಲಪ್ಪಿ, ಮುಂದೆ ನೋಡ್ರಿ, ಈ ಎಕ್ಸ್ ಪ್ಲಸ್ 2 ಆ ಎಕ್ಸ್ ಪ್ಲಸ್ 2 ಕ್ಯಾನ್ಸಲ್ ಆಕತ್ತಲ್ರಿ. ಹಿಂಗ ಮುಂದಿನ ಭಿನ್ನರಾಶಿ ಒಳಗೆ ಅಂಶ, ಹಿಂದಿನ ಭಿನ್ನರಾಶಿ ಒಳಗೆ ಛೇದ, ಹಿಂದಿನ ಭಿನ್ನರಾಶಿ ಒಳಗೆ ಛೇದ, ಮುಂದಿನ ಭಿನ್ನರಾಶಿ ಒಳಗೆ ಅಂಶ ಅಷ್ಟು ಕ್ಯಾನ್ಸಲ್ ಆಗಿ ಕಡತ ಹೊಡೆದ ಈಗ ಉಳಿದದ್ದು ಎಕ್ಸ್ ಅಪಾನ್ 2x. ಇಲ್ಲಿ ಎಕ್ಸ್ ಉಳಿದತ್ರ 1 ಅಪಾನ್ 2x ಐತ್ರ. ಈಗ ನೋಡ್ರಪ್ಪ, ಪುನಃ ಎಕ್ಸ್ ಮತ್ತು ಎಕ್ಸ್ ಕ್ಯಾನ್ಸಲ್ ಆಗಿ 1/2 ಉಳ್ಕೋತತಿ. ಹಂಗಾರ ಸರಣಿ ಅಂದ್ರ ಮೊದಲಕ್ಕೆ ಉತ್ತರ ಐತ ನೋಡ್ರಿ, 1/2. ಎಸ್ ಐತಿ. ಗಮನಿಸ್ಬೇಕಾದ ಸಂಗತಿ ಏನಪ್ಪ, ಪ್ರಶ್ನೆ ನಾ ರೆಡಿ ಮಾಡಿಲ್ಲ, ಚಾಯ್ಸು ನಮ್ಮ ಅಲ್ಲ, ಹೌದಾ? ಚಾಯ್ಸು ನಾ ಕೊಟ್ಟಿಲ್ಲ, ಪ್ರಶ್ನೆನೂ ನಾ ಕೊಟ್ಟಿಲ್ಲ. ಹಂಗಂದ್ರ ಇತ್ತೀಚೆಗೆ ಎಲ್ಲ ಆನ್ಲೈನ್ ಎಕ್ಸಾಮ್ ಆಗ್ಯಾವ್ರಿ. ಲಕ್ಷಗಟ್ಲೆ ಜನ, ವೇಕೆನ್ಸಿ ಎಟ್ಟದ ಗೊತ್ತಿಲ್ಲ, ಅರ್ಜಿ ಹಾಕ್ಯವ್ರ ಲಕ್ಷಗಟ್ಲೆ ಜನ. ನಮ್ಮ ದೇಶದೊಳಗೆ ಎಲ್ಲರನ್ನೂ ಅಟ್ ಎ ಟೈಮ್ ಒಂದೇ ಸಲ ಎಕ್ಸಾಮ್ ತೆಗೆದುಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ. ಶಿಫ್ಟ್ ವೈಸ್ ಮಾಡೀವಿ, ಆನ್ಲೈನ್ ಮಾಡೀವಿ. ಪ್ರತಿ ಸಲ ಒಂದು ಹೊಸ ಕ್ವಶನ್ ಪೇಪರ್ ಸೆಟರ್ ತೊಗೊಂಬರ್ಬೇಕಂದ್ರೆ ಮತ್ತು ನಮ್ಮನ್ನು ಫಿಲ್ಟರ್ ಮಾಡ್ಬೇಕು. ಎಲ್ಲರೂ ಬುದ್ಧಿವಂತರ್ರಿ, ಎಲ್ಲರೂ ಕೋಚಿಂಗ್ ಹೊಂಟಾರ. ಯೂಟ್ಯೂಬ್ ವಿಡಿಯೋನೂ ನೋಡ್ತಾರೋ, ಆನ್ಲೈನ್ ಕ್ಲಾಸು ಜಾಯ್ನ್ ಹಾಕಾರು, ಆಫ್ಲೈನ್ ಕ್ಲಾಸು ಜಾಯ್ನ್ ಹಾಕಾರು. 24 ಗಂಟೆ ಓದಾಕನು ಶುರು ಮಾಡ್ಯಾರ. ಯಾಕಂದ್ರೆ ಅರ್ಜಿ ಹಾಕಿದ ದಿವಸದಿಂದ ನಮ್ಮ ಹುಡುಗರಿಗೆ ನಿದ್ದಿಲ್ಲ. ಈ ಸಲ RRB ಗ್ರೂಪ್ ಡಿ ಹುದ್ದೆ ನಮ್ಮದ ಅಪೇ, ಈ ಸಲ ಕಪ್ ನಮ್ಮದ ಅಂತ ಆಗಬಾರ್ದು ಅಂದ್ರೆ, ಯಾಕಂದ್ರೆ ಹಂಗೆ ಅನ್ಕೊಂಡ ಕಪ್ ಬಿಟ್ಟುವಲ್ಲ ಅಪೇ. ಹೌದು, ನಮ್ಮ RCB ಫ್ಯಾನ್ಸು ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಫ್ಯಾನ್ ಆಗಿರಾಕ ವಯಸ್ಸಿನ ಮಿತಿ ಇಲ್ಲ, ಆದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಯಸ್ಸಿನ ಮಿತಿ ಐತಲ್ಲ ಅಪೇ, ಹೌದಲ್ಲ? ಈ ಸಲ ಜಾಬ್ ನಮ್ದ ಅನ್ನೋರು ಪ್ರಶ್ನೆಗಳನ್ನು ಹೆಂಗೆ ಅವಲೋಕಿಸ್ಬೇಕು, ಇಲ್ಲಿ ಇನ್ನೊಮ್ಮೆ ಬೇಕಾರ ಲಕ್ಷ ಕೊಡ್ರಿ, ಓವರ್ ಆಲ್ ಎಕ್ಸ್ಪ್ಲೇನ್ ಮಾಡತ್ತ ನೋಡ್ರಪ್ಪ. ಇಲ್ಲಿ A ಮೈನಸ್ ಬಿ ಅಪಾನ್ ಸಿ ಅಂದ್ರೆ A ಗುಂಡ್ಲೆ ಸಿ ಮೈನಸ್ ಬಿ ಡಿವೈಡೆಡ್ ಬೈ ಸಿ. ಆ ಮಾದರಿ ಒಳಗೆ 1 ಮೈನಸ್ 1 ಅಪಾನ್ ಎಕ್ಸ್ ಪ್ಲಸ್ 1 ಅಂದ್ರೆ ಎಕ್ಸ್ ಪ್ಲಸ್ 1 ಒಂದರಲ್ಲೇ ಗುಣಾಕಾರ ಮಾಡಿದ್ರೆ ಬೆಲೆ ಎಟ್ಟರೆ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಎಕ್ಸ್ ಪ್ಲಸ್ 2 ಒಂದರಲ್ಲೇ ಗುಣಾಕಾರ ಮಾಡಿದ್ರೆ ಬೆಲೆ ಎಷ್ಟರೆ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ಎಕ್ಸ್ ಪ್ಲಸ್ 3 ಇಂಟು 1 ಇಸ್ ಎಕ್ಸ್ ಪ್ಲಸ್ 3 ಮೈನಸ್ 1 ಅಪಾನ್ ಎಕ್ಸ್ ಪ್ಲಸ್ 3. ಹಂಗೆ 2x ಇಂಟು 1 2x ಮೈನಸ್ 1 ಅಪಾನ್ 2x. ಇದನ್ನು ಸಂಕ್ಷೇಪಿಸೋದಾತಂದ್ರೆ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ರೀ. 2ರಾಗ 1 ಕಳೆದ್ರೆ 1 ಉಳಿತೈತಿ, 3ರಾಗ 1 ಕಳೆದ್ರೆ 2 ಉಳಿತೈತಿ, 4ರಾಗ 3 ಕಳೆದ್ರೆ ಸೋ ಆನ್ ಅಂಡ್ ಸೋ ಫೋರ್ತ್. ಅಥವಾ 4ರೊಳಗೆ 1 ಕಳೆದ್ರೆ 3 ಉಳಿತೈತಿ, 5ರಾಗ 1 ಕಳೆದ್ರೆ 4 ಉಳಿತೈತಿ. ಹಿಂಗೆ 2xದಾಗ 1 ಕಳೆಯಕ್ಕೆ ಬರೋದಿಲ್ಲ ರೀ. 1x ಅಂತಿದ್ರೆ ವ್ಯವಕಲನ ಮಾಡಿ ಬರಿತಿದ್ವಿ. ಈಗ ಮುಂದಿನ ಮಾಹಿತಿ ನೋಡ್ರಿ, ಎಕ್ಸ್ ಪ್ಲಸ್ 1 ಇಲ್ಲಿ ಛೇದ ಅಲ್ಲಿ ಅಂಶ, ಎಕ್ಸ್ ಪ್ಲಸ್ 2 ಎರಡೂ ಪರಸ್ಪರ ಕಡತ ಹೊಡೆದು ಕ್ಯಾನ್ಸಲ್ ಆಕ್ಕವ್ರಿ. ಹಂಗೆ ಆರಂಭಿಕ ಭಿನ್ನರಾಶಿಯ ಛೇದ, ನಂತರದ ಭಿನ್ನರಾಶಿಯ ಅಂಶ, ಇಲ್ಲಿ ಛೇದ ಅಲ್ಲಿ ಅಂಶ ಹೋದ್ರೆ ಏನು ಉಳಿತ್ರಿ? ಛೇದದಾಗ 2x ಉಳಿತ್ರಿ,
ಅಂಶದಾಗ್ರೆ ಬರೀ ಎಕ್ಸ್ ಉಳಿತ್ರಿ. ಪುನಃ ಎಕ್ಸ್ ಮತ್ತು ಎಕ್ಸ್ ಕ್ಯಾನ್ಸಲ್ ಆದ್ರೆ ಉಳಿದದ್ದು 1/2 ಅಲ್ರಿ. ಹಂಗಂದ್ರೆ ಸರಣಿ ಎಂಬ ಪರಿಕಲ್ಪನೆಗೆ ಸಂಬಂಧಪಟ್ಟಂಗೆ ಅವ್ರ ಪ್ರಶ್ನೆ ಏನು ಕೇಳತ್ತಾರ ನಾವೇನು ಓದಾತೀವಿ. ಹೌದಪ್ಪಿ, ಮ್ಯಾಥ್ಸಿಗೆ ಶಾರ್ಟ್ಕಟ್ಸ್ ಬೇಕು, ಶಾರ್ಟ್ಕಟ್ಸ್ ನೋಡ್ರಿ. ಆದ್ರೆ ಪ್ಯಾಟರ್ನ್ ಏನೈತಿ ಎಕ್ಸಾಮ್ ಒಟ್ಟು ನಾ ಹೇಳಿದ್ದನ್ನು ಕೇಳ್ಬೇಡ್ರಿ. RRB ಕ್ವಶನ್ ಪೇಪರ್ಸ್ ಏನು ಹೇಳ್ತಾವ ಅದನ್ನು ಕೇಳ್ಬೇಕಲ್ಲಪ್ಪ. ಇಲ್ಲಿ ಇಂಥದ ಇನ್ನೊಂದು ಕ್ವಶನ್ ತೋತ ನೋಡ್ರಣ, ಅರ್ಥ ಆಗೈತಿ ಅನ್ಕೊಂಡೇನ್ರಪ್ಪ. ನೋಡ್ರಿ ಮುಂದಿನ ಪ್ರಶ್ನೆ ನೋಡ್ರಿ. ಅಯ್ಯೋ ಸರ ಮತ್ತು ಸರ್ ನೀವು ಇಂಥ ಪ್ರಶ್ನೆನೇ ಕೇಳಿ ಅಪ್ಪಿ ಎಲ್ಲ ಶಿಫ್ಟಿಗೂ ಕೇಳ್ಯಾರ ಇಂಥವನ್ನ ನೀವು ನೋಡಿಲ್ಲ. ನೀವೇನು ಮಾಡತ್ತೀರಿ, ನಾವು ಈಸಿ ಕ್ವಶನ್ಸ್ ತೊಗೊಂಡು 4 ಕ್ವಶನ್ಸ್ ಬಿಡಿಸಿದ ಕೂಡಲೇ ಸರ ಇದೇ ಕ್ವಶನ್ ಪೇಪರ್ ಪ್ಯಾಟರ್ನ್ ರೀ, ಈ ಸಲ ಕಪ್ ನಮ್ದ, ಈ ಸಲ RRB ಗ್ರೂಪ್ ಡಿ ಅಪ್ಪಿ. ನಾನು ನಿಮ್ಮನ್ನ ಕ್ರಿಟಿಸೈಸ್ ಮಾಡತ್ತಿಲ್ಲ ಅಪ್ಪಿ. ಪ್ರತಿ ಸಲ ನಾವು ಮಾತಾಡ್ತೀವಿ ಏನಂತ, ಕನ್ನಡಿಗರಿಗೆ ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲೇ ಅಷ್ಟು ನಮಗೆ ಹುದ್ದೆಗಳು ಸಿಗ್ತಾ ಇಲ್ಲ, ನಾವು ಹೆಚ್ಚು ಅಪ್ಪಿ ಅದಕ್ಕೆ ಸಿಲೆಬಸ್ ಫಾಲೋ ಮಾಡ್ಬೇಕಲ್ಲ ಅಪ್ಪಿ. ಈಗ ನನಗೆ ಕಾರ್ ಹತ್ತಬೇಕು ಅನ್ನೋ ಕನಸಿತ್ತಂದ್ರೆ ದಿನ ಬೆಳಿಗ್ಗೆ ಅದು ದುಡ್ಯಾಕೆ ಶುರು ಮಾಡ್ಬೇಕು ವಿನಃ ನಿದ್ಗಣ್ಣಾಗ ನಾ ಕಾರ್ ಹತ್ತೀನಿ, ನಾ ಏರೋಪ್ಲೇನ್ ಹತ್ತೀನಿ, ನಾ ಹೆಲಿಕಾಪ್ಟರ್ ಹತ್ತೀನಿ ಅಂದ್ರೆ ಬಡ ಬಡ ಪೊಲೀಸರು ಬಂದು ಏರೋಪ್ಲೇನ್ ಹತ್ತಿಸ್ತಾರೆ. ಹಂಗೆ ಆಗಬಾರ್ದಲ್ಲ ಅಪ್ಪಿ. ಎಸ್, ಬರೀ ಜೋಕ್ ಮಾಡತ್ತೀನಿ ನಾನು. ಈಗ ಈ ಪ್ರಶ್ನೆನ ಯಾರು ಬಿಡಿಸ್ತೀರಿ ಅಥವಾ ಬಿಡಿಸಿರಿ, ಇಲ್ಲಿ ಬಿಡಿಸು ನೋಡ್ರ. ಸೆಕೆಂಡ್ ಕ್ವಶನ್ ಏನಾರ ಐತಿದ್ರಾಗ ಮಾಹಿತಿ. 1 + 1/x, 1 + 1/x + 1, 1/x + 2, 1/x + 3. ಈ ಸಲ ಪರಿಮಿತ ಐತರ. 1 + 1/x ನಡಕ ಬ್ರಾಕೆಟ್ ಐತಂದ್ರೆ ಗುಣಾಕಾರ ಚಿಹ್ನೆ. 1 + 1/x + 1, 1/x + 1, 1 + 1/x + 2, 1 + 1/x + 3. ಸರಿ, ಸಂಕ್ಷೇಪಿಸೋದು ಹೆಂಗೆ? ಆಗಲೇ ಬರೆದದ್ದು ಒಂದು ನಿಯಮ ಇನ್ನೊಂದು ಬರೀತೆ ನೋಡ್ರ ನಾನು. A + B/C ಇತ್ತಂದ್ರೆ AC + B / C. ಮಾಹಿತಿ ಸರಿ ಐತಪ್ಪ. ಹಂಗಂದ್ರೆ ಈ ವಿವರಣೆಗೆ ತಕ್ಕಂಗೆ x × 1 ಯಾವುದೇ ಸಂಖ್ಯೆಯನ್ನು ಒಂದರಲ್ಲೇ ಗುಣಿಸಿದ್ರೆ ಬೆಲೆ ಬದಲಾಗುವುದಿಲ್ಲ, +1 / x. x + 1 × 1 ಯಾವುದೇ ಸಂಖ್ಯೆನ ಒಂದರಲ್ಲೇ ಗುಣಿಸಿದ್ರೆ ಬೆಲೆ ಬದಲಾಗುವುದಿಲ್ಲ, +1 / x + 1. x + 2 × 1 x + 2 +1 / x + 2. ಹಂಗ x + 3 × 1 x + 3 +1 / x + 3. ಇಲ್ಲೊಂದು ಸಪರೇಟರ್ ತಗೊಂಡ್ರೆ ಡನ್. ಈಗ ಈ ಮಾಹಿತಿನ ಸಂಕ್ಷೇಪಿಸಕ್ಕೆ ಶುರು ಮಾಡ್ರಿ. ಏನಂತ ಹೇಳಿ ನೋಡ್ರ. x + 1 / x ಆಸ್ ಇಟ್ ಈಸ್ ಬರ್ದಿವಿ. 1 + 1 2 ಆಕತ್ರ ಅಂದ್ರೆ x + 2 / x + 1 x + 3 / x + 2 x + 4 / x + 3. ಇಲ್ಲಿ ತನ ಎಲ್ಲರಿಗೂ ಅರ್ಥ ಆಗೈತೆ ಅನ್ಕೋತನ್ರ ನಾನು. ಆವರಣಗಳನ್ನು ಬರದ್ದಾರಂದ್ರ ಗುಣಾಕಾರ ಅಂತ ಅರ್ಥ. ಸರಿ, ಹಾಗಾರ ಈ ಛೇದದೊಳಗಿದ್ದಂಥ x + 1 ಅಂಶದಾಗಿದ್ದಂಥ x + 1 ಕ್ಯಾನ್ಸಲ್ ಕಡ್ತಾ ಹೊಡೆದೇವ್ರಿ. ಅದನ್ನು ಇಲ್ಲಿರು x + 2 ಅಲ್ಲಿರು x + 2 ಕಡ್ತಾ ಹೊಡೆದೇವ್ರಿ. x + 3 x + 3 ಕಡ್ತಾ ಹೊಡೆದೇವ್ರಿ. ಉಳಿದದ್ದು ಎಟ್ರಿ x + 4 / x. ಹಂಗಾರೆ ಸರ್ ಇದು ಆಯ್ಕೆ ಒಳಗೆ ಐತನ್ರಿ. x + 4 / x RRB ಎಕ್ಸಾಮಿಗೆ 2021 ಕೇಳಿರುವಂಥ ಪ್ರಶ್ನೆ. ಒಟ್ಟ 2016ರಿಂದ ರೈಲ್ವೆ ಎಕ್ಸಾಮ್ಸ್ ಆನ್ಲೈನ್ ಶುರು ಆದವು ರೀ. ಮೊದಲೇಕ ಆಫ್ಲೈನ್ನಾಗ ಏನು ಪ್ಯಾಟರ್ನ್ ಇತ್ತು. ಇನ್ನೂ ನಾವೆಲ್ಲರೂ ಏನು ತಪ್ಪು ಮಾಡತ್ತೀವಿ, ಹಳೇ ಪ್ಯಾಟರ್ನ್ದನ್ನು ಈಸಿ 4 ಕ್ವಶನ್ಸ್ ತೊಗೊಳತ್ತೀವಿ. ಹಂಗೆ ಮಾಡ್ಬೇಡ್ರಪ್ಪ. 18ಕ್ಕೆ ಪ್ಯಾಟರ್ನ್ ಬೇರೆ ಬತ್ರಿ, 16 ಬೇರೆ ಐತ್ರಿ. ಒಂದೇ ಸಲ ಆನ್ಲೈನ್ ಎಕ್ಸಾಮ್ ರೀ. ಜಗತ್ತಿನಾಗ ಅತೀ ಹೆಚ್ಚು ಜನ, ಕೋಟಿಗಟ್ಟಲೆ ಜನ ಪ್ರಾದೇಶಿಕ ಭಾಷೆ ಒಳಗೆ ಆನ್ಲೈನ್ ಎಕ್ಸಾಮ್ ಬರೆದಂಥ ಜಗತ್ತಿನ ಮೊಟ್ಟ ಮೊದಲ ಪರೀಕ್ಷೆ RRB NTPC 2016 ನೇಮಕಾತಿ 18,252 ಹುದ್ದೆ ಕಾಲಾಗಿದ್ವು ರೀ. ಆಮೇಲೆ 2018ಕ್ಕೆ ರೈಲ್ವೆ ನೇಮಕಾತಿ ಸುಗ್ಗಿ ಶುರು ಆತ್ರಿ. ಕನ್ನಡ ಒಳಗೆ ಒಟ್ಟ ಬೇರೆ ಬೇರೆ 10ಕ್ಕಿಂತ ಹೆಚ್ಚು ಪ್ರಾದೇಶಿಕ ಭಾಷೆಗಳಲ್ಲೇ ಆಂಗ್ಲ ಮಾಧ್ಯಮದಲ್ಲಿ ಮತ್ತು ಹಿಂದಿಯಲ್ಲೂ ಕೂಡ ಈ ಎಕ್ಸಾಮ್ಸ್ ಆನ್ಲೈನ್ ಮೂಲಕ ನಡೆಸಕ್ಕೆ ಶುರು ಮಾಡಿದರು. ಅವಾಗ ವರ್ಷದಿಂದ ವರ್ಷಕ್ಕೆ 18, 19, 20, 21 ಪ್ಯಾಟರ್ನ್ ಇಷ್ಟು ಅಪ್ಡೇಟ್ ಆಗೈತಲ್ಲಪ್ಪ. ಸಾಕ್ಷಿ ನಿಮ್ಮ ಎದುರಿಗೆ ಐತಲ್ಲಪ್ಪ. ಈಗ ಈ ಮಾಹಿತಿ ನೋಡ್ಕೊಂಡು ಎಕ್ಸ್ಪ್ಲನೇಷನ್ ಐತ್ರ ಅಲ್ಲಿ ನೀವು ಸ್ಕ್ರೀನ್ಶಾಟ್ ತಕ್ಕೋತಿರೋ, ನೋಟ್ಸ್ ಮಾಡ್ಕೋತಿರೋ, ಬರ್ಕೋತಿರೋ. ನಾ ಒಂದು ಮಾತು ಹೇಳಿ ನಿಮ್ಗೆ, ನಾ ಹೇಳಿದ್ದೆ ಕೇಳಬೇಕು, ನಾನು ಶಾಣ್ಯ, ನಾ ಇಂದ್ರ ಚಂದ್ರ. ಅಪ್ಪಿ ನಾವು ನಿಮ್ಮ ಕೂಡ ಕಲಿಯಾಕತ್ತೀವಿ. ಆದ್ರೆ ಎಕ್ಸಾಮ್ ಪ್ಯಾಟರ್ನ್ ಏನೈತಿ ಅದನ್ನು ಕಲಿನೋ, ಅದಕ್ಕೆ ತಕ್ಕಂಗೆ ಪ್ರಿಪೇರ್ ಆಗೋಣಂತ.
ಹಂಗಂದ್ರೆ ಇನ್ನು ಮತ್ತು ಹೊಸ ವಿಡಿಯೋದ ಜೊತೆಗೆ ಮತ್ತು ಬೆಟ್ಟ ಗುಣಾಪಿ ನನಗೊಂದು ಹೆಲ್ಪ್ ಮಾಡಲ್ಲ. ಏನು ಸರ ನೀವು ಆನ್ಲೈನ್ಯಾಗ ಬರೋದಿಲ್ಲ, ಯಾವಾಗಾರ ಬಂದು ಒಂದು ಪಾಠ ಮಾಡಿ ಹೋಗ್ಬಿಡ್ತೀರಿ. ಅಪ್ಪ ಈಗ ಸಂಪೂರ್ಣವಾಗಿ ಆನ್ಲೈನ್ಯಾಗ ಅವೈಲೇಬಲ್ ಅದ. ನಾನು ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಏನು ಮಾಡ್ಕೋತೀನಿ ಅಂದ್ರೆ, ನಿಮ್ಮ ವಾಟ್ಸಪ್ ಸ್ಟೇಟಸ್ ರೀ, ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್, ಫೇಸ್ಬುಕ್ನ್ಯಾಗ, ಇನ್ಸ್ಟಾಗ್ರಾಮ್ನ್ಯಾಗ ಅಥವಾ ಟೆಲಿಗ್ರಾಮ್ ಮೂಲಕ ಈ ವಿಡಿಯೋಗಳ ಲಿಂಕನ್ನು ಶೇರ್ ಮಾಡೋದ್ರ ಮೂಲಕ ನೀವು ನಮಗೆ ಹೆಲ್ಪ್ ಮಾಡಿದ್ರೆ, ಅಪ್ಪಿ ಅಲ್ಲ ನೀವು ಪಾಪ ಶೇರ್ ಮಾಡಿದ್ರೆ ಅಷ್ಟೇ ನಾ ಕ್ಲಾಸ್ ಮಾಡ್ತೀನಿ ಅಂತ ಹೇಳತ್ತಿಲ್ಲ, ನಾ ಕ್ಲಾಸ್ ಮಾಡೇ ಮಾಡ್ತೀನಪ್ಪಿ. ಆದ್ರೆ ನೀವು ಹೆಲ್ಪ್ ಮಾಡಿದ್ರೆ ನಾವು ಭಾಳ ಖುಷಿಯಿಂದ ಅಥವಾ ಕ್ಲಾಸ್ ಮಾಡೋ ವೇಗ ಇನ್ನಟ ಹೆಚ್ಚಾಕತ್ತೆ. ನಾನು ನಿಮ್ಮ ಹತ್ರ ಕೇಳುವಂಥ ಗುರುದಕ್ಷಿಣೆ ಒಂದು ಕಂಟೆಂಟ್ ಲೈಕ್ ಆಗಿದ್ರೆ ನೀವು ಕಾಮೆಂಟ್ಸ್ ಬರಿಬೋದು. ನಿಮ್ಮ ಏನಾರ ಸ್ಪೆಷಲ್ ಟೈಪ್ ಆಫ್ ಎಕ್ಸಾಂಪಲ್ಸ್ ಇದ್ರೆ ಅವುಗಳನ್ನು ಕಳಿಸ್ಕೊಡ್ರಿ, ಅವುಗಳನ್ನು ಶೇರ್ ಮಾಡ್ತಾ ಇರ್ತೀನಿ, ಸಾಲ್ವ್ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ನಮ್ಮದು ಶ್ರೀ ಸಾಯಿ ಅಕಾಡೆಮಿ ಅಂಥೇಳಿ ಏನೊಂದು ಯೂಟ್ಯೂಬ್ ಚಾನಲ್ ಐತಲ್ಲಪ್ಪೆ, ಇಲ್ಲೂ ಕ್ಲಾಸ್ ಮಾಡ್ತಿರ್ತೀನಿ. ನಾನು ಇಲ್ಲೂ ಇರ್ತೀನಿ, ಸಾಧನದಾಗೂ ಇರ್ತೀನಿ. ನಿಮಗೇನಾರ ಟಿಪಿಕಲ್ ಆಗಿ ಯಾವಾರ ಕ್ವಶನ್ಸ್ ಬೇಕಂತಿದ್ರೆ ಡೂ ಕಾಂಟ್ಯಾಕ್ಟರ್ಸ್. ಈ ಸಲ RRB ಗ್ರೂಪ್ ಡಿ ಹುದ್ದೆಗಳು ಕನ್ನಡಿಗರಿಗೆ ಮೀಸಲಾಗಿಟ್ಟಂಥ ಹುದ್ದೆಗಳು ನಾವೇ ತಗೋಬೇಕು ಅನ್ನೋ ಪ್ರಮಾಣದ ಜೊತೆಗೆ ನಾನು ನಿಮಗೊಂದು ಪ್ರಾಮಿಸ್ ಮಾಡ್ತೀನಿ. ನೀವು ನಮ್ಮ ವಿಡಿಯೋ ಕೋರ್ಸ್ ಪರ್ಚೇಸ್ ಮಾಡಿರಿ, ನಮ್ಮ ಆನ್ಲೈನ್ ಕೋರ್ಸ್, ದ್ಯಾಟ್ಸ್ ಯುವರ್ ಇಂಡಿವಿಜುವಾಲಿಟಿ. ಇಲ್ಲೇ ಒಂದೊಂದು ಕ್ವಶನ್ಸ್ ತೊಗೊಂಡು RRBಗೆ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಏನದಾವ ನಮ್ಮ ಯೂಟ್ಯೂಬ್ ಚಾನಲ್ನಾಗ, ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಾಗ ರೆಗ್ಯುಲರ್ ಡಿಸ್ಕಸ್ ಮಾಡ್ಕೋತಿರು. ಹೊಸ ವಿಷಯದ ಜೊತೆ ಮತ್ತೆ ಭೇಟಿಯಾಗೋಣ. ಸಿ ಯು ದೆನ್, ಟೇಕ್ ಕೇರ್.